ನಮ್ಮ ಸಂಸದಲ್ಲಿ ಅಂಬೇಡ್ಕರ್ ಅನ್ನೋದು ಒಂಥರ ಫ್ಯಾಷನ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಮಿತ್ ಶಾ ಅವ್ರ ಕೈಯಲ್ಲೇ ಈ ದೇಶದ ಅಧಿಕಾರ ಇದೆ. ಈ ಸ್ವರ್ಗ ಎಲ್ಲಿದೆ ಅಂತ ಒಂದು ಸ್ಯಾಟಲೈಟ್ ಕಳಿಸಿ ಹುಡುಕ್ಬಿಟ್ಟು ಫಸ್ಟ್ ಅಮಿತ್ ಶಾ ಮತ್ತು ಅವ್ರ ಬಾಸು ನರೇಂದ್ರ ಮೋದಿ ಸಾಹೇಬರು, ಸಾಧ್ಯವಾದರೆ ಮೋಹನ್ ಭಾಗವತ್ ಅವರು ಫಸ್ಟ್ ಅಲ್ಲಿ ನೋಡ್ಕೊಂಡು ಬರಲಿ, ಆಮೇಲೆ ಜನರಿಗೆ ಈ ದೇಶ ನರಕನ ಮಾಡಿಟ್ಟಿದ್ದಾರೆ. ಬಸವಣ್ಣನವರ ಪ್ರಕಾರ ಕಾಯಕವೇ ಕೈಲಾಸ, ಅದೇ ಸ್ವರ್ಗ. ನೆಮ್ಮದಿಯಾಗಿ ಕೆಲಸ ಕೊಟ್ಟು ಬದುಕೋದಕ್ಕೆ ಅವಕಾಶ ಕೊಟ್ಟರೆ ಅದೇ ಸ್ವರ್ಗ ಆಗ್ತಾ ಇತ್ತು. ಇವರು ಹಿಂದೂ ಮುಸ್ಲಿಂ ಅಂತ ಗಲಭೆಗಳನ್ನು ನರಕ ಸೃಷ್ಟಿ ಮಾಡಿದ್ದಾರೆ. ಫಸ್ಟ್ ಇತಿಹಾಸವನ್ನು ಸರಿಯಾಗಿ ಓದಿ, ಇತಿಹಾಸವನ್ನು ಓದಿದ ಮೇಲೆ ಸ್ವರ್ಗ ಎಲ್ಲಿದೆ ನರಕ ಎಲ್ಲಿದೆ ಅಂತ ನಮಗೆ ಗೊತ್ತಾಗ್ತದೆ. ನಮಗೆ ಗೊತ್ತಾಗಿದೆ. ನಮ್ಮ ಮಹಾನ್ ಪುರುಷರು ಸ್ವರ್ಗ ಯಾವುದು ಅಂತ ಹೇಳಿದ್ದಾರೆ. ಅವರೇನು ರಾಜೀನಾಮೆ ಕೊಡೋ ಮಟ್ಟದಲ್ಲಿ ಇಲ್ಲ. ನಾವು ರಾಜೀನಾಮೆ ಕೊಡಿಸೋ ಶಕ್ತಿ ನಮಗೂ ಇಲ್ಲ. ಪಾರ್ಲಿಮೆಂಟಲ್ಲಿ ಆಗೋ ಕೆಲಸ ಇದು. ಅದರಿಂದ ಇದ್ರ ಬಗ್ಗೆನೂ ಜನತೆ ಅರ್ಥ ಮಾಡಿಕೊಂಡು ಹೋರಾಟ ಮಾಡಿ ಇನ್ನು ಮುಂದೆ ಇಂಥ ಮಾತುಗಳು ಬರೆದಿದ್ದಂಗೆ ತಡಿಬೇಕು.